ಕಥಾಬುತ್ತಿ ಇದು ಆಯ್ದ ಕಥೆಗಳ ವಾಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕಲ್ಪನಾ ರಾಜ್. ಕೆಲ ವರ್ಷಗಳ ನಂತರ ಮತ್ತೆ ಕಥೆ ಹೇಳುವ ಕೈಂಕರ್ಯವನ್ನು ಕೈಗೆತ್ತಿಕೊಂಡಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಮೊದಲಿನಂತೆಯೇ ಇರಲಿ ಎಂದು ಬೇಡಿಕೊಳ್ಳುತ್ತಾ ಕಥಾಬುತ್ತಿ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಕಥೆಗಳನ್ನು ಹೇಳಬಯಸುತ್ತೇನೆ. ಕಥೆಯ ಹೆಸರು ಮಂತ್ರ ಪಠಣ ಸಾಕೆ ಆಚರಣೆಯೂ ಬೇಕೆ. ಇಂತಹ ಗಿಣಿಯನ್ನು ಎಲ್ಲಾದರೂ ಕಂಡಿರಲೇಬೇಕು. ಒಬ್ಬ ಪಂಡಿತರು ಒಂದು ಮುದ್ದಾದ ಗಿಣಿಯನ್ನು ಸಾಕಿಕೊಂಡಿದ್ದರು. ಅದು ಬಹಳ ಬುದ್ಧಿವಂತ ಗಿಣಿ. ಚೆನ್ನಾಗಿ ಮಾತನಾಡುವುದನ್ನೂ ಕಲಿತಿತ್ತಂತೆ. ಪಂಡಿತರಿಗೆ ತಾವಿಲ್ಲದಿದ್ದಾಗ ಬೆಕ್ಕು ಬಂದು ಗಿಣಿಯನ್ನು ತಿಂದು ಬಿಡಬಹುದೆಂಬ ಹೆದರಿಕೆ ಇತ್ತು. ಅವರು ಅದಕ್ಕೆ ಬೆಕ್ಕು ಬಂದಾಗ ಪಕ್ಕನೆ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಹೇಳಿಕೊಟ್ಟರು. ಆ ಗಿಣಿ ಕೂಡ ಬೆಕ್ಕು ಬಂದಾಗ ಪಕ್ಕನೆ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಚೆನ್ನಾಗಿ ಹೇಳುವುದನ್ನು ಕಲಿತುಕೊಂಡಿತು. ಬಂದವರ ಮುಂದೆಲ್ಲ ಮುದ್ದು ಮುದ್ದಾಗಿ ಬೆಕ್ಕು ಬಂದಾಗ ಪಕ್ಕನೆ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಹೇಳುತ್ತಿತ್ತು. ಬಂದವರಿಗೆ ಆಶ್ಚರ್ಯ, ಅಬ್ಬಾ ಎಂತಹ ಜಾಣಗಿಳಿ ಎಂದು ಅಂದುಕೊಳ್ಳುತ್ತಿದ್ದರು. ಒಮ್ಮೆ ಪಂಡಿತರು ಕಾರ್ಯನಿಮಿತ್ತ ಬೇರೆ ಊರಿಗೆ ಹೋಗಿದ್ದರು. ಆ ಸಮಯ ಸಾಧಿಸಿ ಬೆಕ್ಕು ಧಾವಿಸಿ ಬಂದು ಗಿಣಿಯ ಮುಂದೆ ನಿಂತಿತು. ಗಿಣಿ ಬೆಕ್ಕನ್ನು ನೋಡಿತು. ಅದು ಬೆಕ್ಕನ್ನು ಎಂದೂ ನೋಡಿಯೇ ಇರಲಿಲ್ಲ. ಬಹುಶಃ ತನ್ನನ್ನು ನೋಡಲು ಬಂದಿರುವ ಅತಿಥಿ ಇರಬೇಕು ಎಂದು ಭಾವಿಸಿ ಮುದ್ದು ಮುದ್ದಾಗಿ ಬೆಕ್ಕು ಬಂದಾಗ ಪಕ್ಕನೆ ಹಾರಿ ಹೋಗಬೇಕು ಎಂಬ ಮಂತ್ರವನ್ನು ಪಠಿಸಿತು. ಎಲ್ಲ ಅತಿಥಿಗಳು ಮಾಡುವ ಹಾಗೆ ಈ ಅತಿಥಿಯೂ ಚಪ್ಪಾಳೆ ತಟ್ಟಿ ವಾರೆ ವಾ ಎನ್ನಬಹುದು ಎಂದು ನಿರೀಕ್ಷಿಸುತ್ತಾ ನಿಂತಿತು. ಆದರೆ ಬೆಕ್ಕು ಚಪ್ಪಾಳೆಯೂ ತಟ್ಟಲಿಲ್ಲ, ವಾರೆ ವಾ ಎನ್ನಲೂ ಇಲ್ಲ. ನೇರವಾಗಿ ಗಿಣಿಯ ಕೊರಳಿಗೆ ಬಾಯಿ ಹಾಕಿ ಅದನ್ನು ಕೊಂದು ತಿಂದು ಎಂದು ತೇಗಿ ಹೊರಟು ಹೋಯಿತು. ಸಂಜೆ ಮನೆಗೆ ಮರಳಿದ ಪಂಡಿತರು ತಮ್ಮ ಹೆದರಿಕೆ ನಿಜವಾದುದನ್ನು ಕಂಡು ಕೊರಗಿದರು. ತಾವು ಗಿಣಿಗೆ ಬೆಕ್ಕು ಬಂದಾಗ ಏನು ಮಾಡಬೇಕು ಎಂಬುದನ್ನು ಹೇಳಿಕೊಟ್ಟಿದ್ದರೂ ಗಿಣಿ ಏಕೆ ಪ್ರಾಣ ಕಳೆದುಕೊಂಡಿತೆಂಬುದು ಅವರು ಯೋಚಿಸಿದರು. ಬಹುಶಃ ಬೆಕ್ಕು ಹೇಗಿರುತ್ತದೆ ಎಂಬುದನ್ನು ಪರಿಚಯ ಮಾಡಿಕೊಟ್ಟಿದ್ದರೆ, ಚೆನ್ನಾಗಿ ಬಾಯಿಪಾಠ ಮಾಡಿದ್ದ ಮಂತ್ರವನ್ನು ಆಚರಣೆಗೆ ತಂದು ಹಾರುವುದನ್ನೂ ಕಲಿಸಿದ್ದರೆ ಗಿಣಿ ತನ್ನ ಪ್ರಾಣ ಕಳೆದುಕೊಳ್ಳುತ್ತಿರಲಿಲ್ಲವೇನೋ ಎಂದು ಪೇಚಾಡಿಕೊಂಡರು. ಮಂತ್ರ ಕಲಿತು ಅದನ್ನು ಆಚರಣೆಗೆ ತರದೆ ಪ್ರಾಣ ಕಳೆದುಕೊಂಡ ಗಿಣಿಯ ಬಗ್ಗೆ ಮರುಕ ತೋರುವ ಬುದ್ಧಿವಂತ ಮನುಷ್ಯರಾದ ನಾವು ಕೆಲವೊಮ್ಮೆ ಆ ಗಿಣಿಯ ಹಾಗೆಯೇ ವರ್ತಿಸುತ್ತೇವೆ ಅಲ್ಲವೇ? ಅಂತಹ ವರ್ತನೆಯ ನೆನಪು ಮಾಡುವ ಕೆಲವು ಪ್ರಸಂಗಗಳು. ಸಿಗರೇಟ್ ಪ್ಯಾಕೆಟಿನ ಮೇಲೆ ಧೂಮಪಾನ ಆರೋಗ್ಯಕ್ಕೆ ಮಾರಕ ಎಂದು ಬರೆದಿರುವುದನ್ನು ಓದಿಯೂ ಕೂಡ ಸಿಗರೇಟ್ ಕೈಗೆತ್ತಿಕೊಳ್ಳುವುದಿಲ್ಲವೇ? ಶಾಲೆಗಳ ಬಳಿ ಇದು ಶಾಲಾ ಪ್ರದೇಶ, ಮಕ್ಕಳಿದ್ದಾರೆ, ವಾಹನಗಳನ್ನು ನಿಧಾನವಾಗಿ ಓಡಿಸಿ ಎಂಬ ಫಲಕಗಳನ್ನು ಓದಿಯೂ ವೇಗ ತಗ್ಗಿಸದೆ ವಾಹನ ಓಡಿಸುವುದಿಲ್ಲವೇ? ಬಹುತೇಕ ಹೋಟೆಲುಗಳಲ್ಲಿ ಪ್ಲೇಟುಗಳಲ್ಲಿ ಮತ್ತು ಗ್ಲಾಸುಗಳಲ್ಲಿ ಕೈ ತೊಳೆಯಬೇಡಿ ಎಂಬ ಗೋಡೆ ಬರಹವನ್ನು ಓದಿಯೂ ನಿಸ್ಸಂಕೋಚವಾಗಿ ಕೈ ತೊಳೆದುಕೊಳ್ಳುವುದಿಲ್ಲವೇ? ಪಾರ್ಕಿನಲ್ಲಿ ಹುಲ್ಲುಗಾವಲಿನ ಮೇಲೆ ನಡೆಯಬೇಡಿ ಎಂಬ ಸೂಚನೆ ಇದ್ದರೂ ಹುಲ್ಲುಗಾವಲಿನ ಮೇಲೆಯೇ ಚಲಿಸುವ ಜನರಿಲ್ಲವೇ? ಗ್ರಂಥಾಲಯಗಳಲ್ಲಿ ನಿಶ್ಶಬ್ದರಾಗಿರಿ ಎಂಬ ಫಲಕದ ಕೆಳಗೇ ಕುಳಿತು ಹರಟೆ ಹೊಡೆಯುವವರಿಲ್ಲವೇ? ಪಟ್ಟಿಯನ್ನು ಬೆಳೆಸುತ್ತಾ ಹೋಗುವುದರ ಬದಲು ಇನ್ನು ಮುಂದಾದರೂ ಇಂತಹ ಸೂಚನೆಗಳು ಕಂಡಾಗ ಆಚರಣೆಗೆ ತಂದರೆ ನಾವು ಪಂಡಿತರ ಗಿಣಿಗಳಾಗುವುದಿಲ್ಲ ಅಲ್ಲವೇ? ನಮಸ್ಕಾರ. ವಾಚನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ವಾಚನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಕಥಾಬುತ್ತಿ ಇದು ಆಯ್ದ ಕಥೆಗಳ ವಾಚನ.